ನಮಸ್ಕಾರ. ಕುಂಭ ರಾಶಿಯವರ ಜೀವನದಲ್ಲಿ ಈ ಬರುವ 4 ದಿನಗಳು ಅಂದ್ರೆ ಏಪ್ರಿಲ್ 21ರಿಂದ 24ರವರೆಗೆ ಬಹಳನೇ ಪ್ರಮುಖವಾದ ಒಂದು ತಿರುವನ್ನು ತರಬಹುದು. ಹಾಗಿದ್ರ ಬನ್ನಿ, ಈ ನಿರ್ಣಾಯಕ ಸಮಯದಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಹಾಗಿದ್ರೆ ಈ 4 ದಿನಗಳು ಹೇಗಿರ್ಲಿವೆ? ಇದೊಂದು ಅವಕಾಶನ ಅಥವಾ ಪರೀಕ್ಷಣ ಅಂತ ಕೇಳಿದ್ರೆ ನಿಜ ಹೇಳಬೇಕಂದ್ರೆ ಇದು ಎರಡೂ ಹೌದು. ಇದು ದೊಡ್ಡ ಅವಕಾಶಗಳನ್ನ ತಂದುಕೊಡ್ಬೋದು, ಆದರೆ ಅದೇ ಸಮಯದಲ್ಲಿ ಕೆಲವು ಕಠಿಣ ಪರೀಕ್ಷೆಗಳನ್ನು ಮುಂದಿಡ್ಬೋದು. ಇಲ್ಲಿ ಇಡುವ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಭವಿಷ್ಯದ ದಾರಿಯನ್ನೇ ನಿರ್ಧರಿಸಬಹುದು. ಅದಕ್ಕೆ ಜಾಗರೂಕತೆ ತುಂಬಾನೇ ಮುಖ್ಯ. ಸರಿ, ಹಾಗಿದ್ರೆ ಈ 4 ದಿನಗಳಲ್ಲಿ ಜೀವನದ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಗಮನ ಇಡಬೇಕು ಅಂತ ನೋಡೋಣ. ನಾವು ಆರ್ಥಿಕ ಸವಾಲುಗಳು, ವೃತ್ತಿಜೀವನ ಮತ್ತು ಬಿಸ್ನೆಸ್, ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳು, ಆರೋಗ್ಯ, ಶಿಕ್ಷಣ ಮತ್ತು ಕೊನೆಯದಾಗಿ ತೆಗೆದುಕೊಳ್ಳಬೇಕಾದ ಪ್ರಮುಖ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾತಾಡೋಣ. ಸರಿ, ಮೊದಲನೇದಾಗಿ ಎಲ್ರಿಗೂ ಬಹಳ ಮುಖ್ಯವಾಗಿರೋ ಹಣಕಾಸಿನ ವಿಷಯದ ಬಗ್ಗೆ ಮಾತಾಡೋಣ. ಈ ಸಮಯದಲ್ಲಿ ಆರ್ಥಿಕ ಸ್ಥಿತಿ ಅನ್ನೋದು ಒಂದು ಸೂಕ್ಷ್ಮವಾದ ದಾರಿ ಮೇಲೆ ನಡೆಯೋ ಥರ ಇಲತ್ತೆ. ಇಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ಮುಂದಿನ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ನೋಡಿ, ಇಲ್ಲಿರೋ ಚಾಲೆಂಜ್ ಏನ್ ಗೊತ್ತಾ? ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿ 2 ದೋಣಿಯ ಪಯಣದ ಹಾಗೆ ಇರುತ್ತೆ. ಒಂದ್ ಕಡೆ ಫ್ರೀಲ್ಯಾನ್ಸ್ ಅಥವಾ ಸೈಡ್ ಬಿಸ್ನೆಸ್ಸಿಂದ ಹೊಸ ಆದಾಯ ಬರೋ ಸಾಧ್ಯತೆ ಇದೆ, ಹಳೆ ಸಾಲಗಳು ಕೂಡ ವಸೂಲಾಗಬಹುದು. ಆದ್ರೆ ಇನ್ನೊಂದ್ ಕಡೆ ಕುಟುಂಬ, ಆರೋಗ್ಯ, ಶಿಕ್ಷಣ ಅಂತ ಅನಿರೀಕ್ಷಿತ ಖರ್ಚುಗಳು ಕೂಡ ಹೆಚ್ಚಾಗತ್ತೆ. ಸೊ ಹಣ ಬರುತ್ತೆ, ಆದ್ರೆ ನಿಯಂತ್ರಣ ಇಲ್ಲ ಅಂದ್ರೆ ಕೈಲಿ ನಿಲ್ಲೋದು ಬಹಳ ಕಷ್ಟ. ಸೊ ಇದನ್ನ ಹೇಗೆ ನಿಭಾಯಿಸೋದು? ಕೆಲವು ಸರಳವಾದ ಆದ್ರೆ ಬಹಳ ಮುಖ್ಯವಾದ ತಂತ್ರಗಳನ್ನ ಪಾಲಿಸಬೇಕು. ಅನಗತ್ಯ ಖರ್ಚುಗಳು, ಅದರಲ್ಲೂ ಆನ್ಲೈನ್ ಶಾಪಿಂಗ್ ಮೇಲೆ ನಿಯಂತ್ರಣ ಇರಲಿ. ದೊಡ್ಡ ಹೂಡಿಕೆ ಮಾಡೋ ಮೊದಲು ಚೆನ್ನಾಗಿ ಯೋಚಿಸಿ, ಬೇಕಿದ್ರೆ ನಂಬಿಕಸ್ಥರ ಸಲಹೆ ಪಡೀರಿ. ರಿಸ್ಕ್ ಜಾಸ್ತಿ ಇರೋ ಸ್ಕೀಮ್ಗಳ ಬದಲು ಚಿನ್ನ ಅಥವಾ ಭೂಮಿಯಂತಹ ಸ್ಥಿರ ಆಸ್ತಿಗಳ ಮೇಲೆ ಗಮನ ಹರಿಸೋದು ಉತ್ತಮ. ಎಷ್ಟೇ ಸಣ್ಣ ಮೊತ್ತವಾದ್ರೂ ಸರಿ, ಉಳಿತಾಯ ಮಾಡೋದನ್ನ ಮರಿಬೇಡಿ. ಸರಿ, ಹಣಕಾಸಿನ ವಿಚಾರ ಆಯ್ತು. ಈಗ ವೃತ್ತಿ ಮತ್ತು ಬಿಸ್ನೆಸ್ ಕಡೆಗೆ ಬರೋಣ. ಈ 4 ದಿನಗಳು ಉದ್ಯೋಗದಲ್ಲಿ ಇರೋರಿಗೂ ಸರಿ, ಸ್ವಂತ ವ್ಯಾಪಾರ ಮಾಡೋರಿಗೂ ಸರಿ, ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಒಂದು ಒಳ್ಳೆ ವೇದಿಕೆಯಾಗಲಿದೆ. ಉದ್ಯೋಗದಲ್ಲಿ ಇರೋರಿಗೆ ಈ 3 ಹಂತಗಳು ತುಂಬಾನೇ ಮುಖ್ಯ. ಮೊದಲು, ತಮ್ಮಲ್ಲಿರೋ ಟ್ಯಾಲೆಂಟ್ ತೋರ್ಸೋಕೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಎರಡನೇದು, ಹೊಸ ಜವಾಬ್ದಾರಿಗಳನ್ನ ಧೈರ್ಯವಾಗಿ ಸ್ವೀಕರಿಸಬೇಕು. ಮೂರನೇದಾಗಿ, ಸಹೋದ್ಯೋಗಿಗಳ ಜೊತೆ ಏನಾದ್ರೂ ಭಿನ್ನಾಭಿಪ್ರಾಯ ಬಂದ್ರೆ ಅದನ್ನ ತಾಳ್ಮೆಯಿಂದ ನಿಭಾಯಿಸಬೇಕು. ಇದನ್ನೆಲ್ಲ ಸರಿಯಾಗಿ ಮಾಡಿದ್ರೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದಂತಹ ಒಳ್ಳೆ ಫಲಿತಾಂಶ ಸಿಗ್ಬೋದು. ಇನ್ನು ವ್ಯಾಪಾರ, ಬಿಸ್ನೆಸ್ ಮಾಡೋರಿಗೆ ಇದು ಹೇಗಿರ್ಲಿದೆ ಅಂದ್ರೆ ಹೊಸ ಡೀಲ್ಗಳು ಬರುವ ಸಾಧ್ಯತೆ ಇದೆ. ಆದ್ರೆ ಹುಷಾರ್, ಕಾಂಪಿಟಿಷನ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಒಪ್ಪಂದಕ್ಕೂ ಸಹಿ ಹಾಕೋ ಮೊದಲು ತುಂಬಾ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡೋದು ಬಹಳ ಅಗತ್ಯ. ಕೆಲವು ಬೆಸ್ಟ್ ಪ್ರಾಕ್ಟೀಸಸ್ ಅಂದ್ರೆ, ಸಹಿ ಮಾಡೋ ಮೊದಲು ಒಪ್ಪಂದವನ್ನ ಪೂರ್ತಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ನರ್ಗಳ ಜೊತೆ ಮಾತುಕತೆ ಸ್ಪಷ್ಟವಾಗಿ, ಸಾಧ್ಯವಾದರೆ ಬರವಣಿಗೆಯಲ್ಲಿ ಇರ್ಲಿ. ಡಿಜಿಟಲ್ ಮಾರ್ಕೆಟಿಂಗ್ನಂತಹ ಹೊಸ ಟೆಕ್ನಾಲಜಿಯನ್ನ ಅಳವಡಿಸ್ಕೊಳ್ಳಿ. ಹಾಗೆ ಶೇರ್ ಮಾರುಕಟ್ಟೆಯಂತಹ ರಿಸ್ಕಿ ಹೂಡಿಕೆಗಳನ್ನ ಅವಸರದಲ್ಲಿ ಮಾಡೋಕ್ ಹೋಗ್ಬೇಡಿ. ನೆನಪಿಡಿ, ಯಶಸ್ಸು ಅನ್ನೋದು ಆತುರದ ನಿರ್ಧಾರಗಳಿಂದ ಬರೋದಿಲ್ಲ, ಬದಲಿಗೆ ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಇಡೋದ್ರಿಂದ ಬರುತ್ತೆ. ಸರಿ, ವೃತ್ತಿ ಜೀವನದ ಬಗ್ಗೆ ನೋಡ್ದ್ವಿ. ಈಗ ನಮ್ಮ ವೈಯಕ್ತಿಕ ಜೀವನ ಅಂದ್ರೆ ಕುಟುಂಬ ಮತ್ತು ಪ್ರೀತಿಯ ಸಂಬಂಧಗಳ ಬಗ್ಗೆ ನೋಡೋಣ. ಈ ದಿನಗಳಲ್ಲಿ ನಮ್ಮ ಮಾತುಗಳು ಕೇವಲ ಶಬ್ದಗಳಾಗಿರೋದಿಲ್ಲ, ಅವು ಸಂಬಂಧಗಳನ್ನ ಬೆಸೆಯಬಹುದು ಅಥವಾ ಮುರಿಬಹುದು. ಕುಟುಂಬದಲ್ಲಿ ವಾತಾವರಣ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ. ಯಾಕೆ ಅಂದ್ರೆ ನಾವು ಆಡೋ ಮಾತುಗಳು ಬಹಳ ಮುಖ್ಯವಾಗುತ್ತೆ. ಮಕ್ಕಳ ಯೋಗಕ್ಷೇಮ ಮತ್ತು ಮನೆಯಲ್ಲಿರೋ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡ್ಲೇಬೇಕು. ಒಂದು ಸಣ್ಣ ಅಸಡ್ಡೆಯ ಮಾತು ಕೂಡ ದೊಡ್ಡ ವಾದಕ್ಕೆ ಕಾರಣವಾಗಬಹುದು. ಅದಕ್ಕೆ ಮುಕ್ತವಾಗಿ ಮಾತಾಡೋದು ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಪ್ರೀತಿಯಲ್ಲಿರೋರಿಗೆ ಈ ಸಮಯ ಸ್ವಲ್ಪ ಭಾವನಾತ್ಮಕವಾಗಿ ತೀವ್ರವಾಗಿರಬಹುದು. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಮತ್ತು ಅವಾಸ್ತವಿಕ ನಿರೀಕ್ಷೆಗಳು ಸಂಬಂಧದಲ್ಲಿ ಸಮಸ್ಯೆ ತರಬಹುದು. ಆದರೆ ಮನಸ್ಸಲ್ಲಿರೋದನ್ನ ಪ್ರಾಮಾಣಿಕವಾಗಿ ಹೇಳ್ಕೊಂಡ್ರೆ ಆ ಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ. ಇಷ್ಟೆಲ್ಲ ಕೆಲ್ಸ, ಜವಾಬ್ದಾರಿಗಳ ಮಧ್ಯೆ ಆರೋಗ್ಯದ ಕಡೆ ಗಮನ ಕೊಡೋದು ಮರಿಬಾರದು ಅಲ್ವಾ? ಸೊ ಈಗ ಆರೋಗ್ಯ ಮತ್ತು ಪ್ರಯಾಣದ ಬಗ್ಗೆ ನೋಡೋಣ. ಯಾಕಂದ್ರೆ ಕೆಲ್ಸದ ಒತ್ತಡ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಬಹುದು.
ನೋಡಿ, ಈ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಹಾಗಾಗಿ ಕೆಲಸ, ವಿಶ್ರಾಂತಿ ಮತ್ತು ವ್ಯಾಯಾಮ ಈ ಮೂರರ ನಡುವೆ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿಯಾಗಿ ರೆಸ್ಟ್ ಮಾಡದೆ ಬರೀ ಕೆಲಸ ಮಾಡ್ತಾ ಇದ್ರೆ ಸುಸ್ತು, ಒತ್ತಡ ಮತ್ತು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದೇ ಸಮಯದಲ್ಲಿ ಪ್ರಯಾಣ ಮಾಡಬೇಕಾದ ಸಂದರ್ಭಗಳು ಕೂಡ ಬರಬಹುದು. ಸಣ್ಣ ಟ್ರಿಪ್ಗಳಿಂದ ಲಾಭ ಆಗ್ಬೋದು, ಆದರೆ ದೂರದ ಪ್ರಯಾಣ ಇದ್ರೆ ಅದಕ್ಕೆ ಮೊದಲೇ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳೋದು ಮತ್ತು ತಯಾರಾಗಿರೋದು ಬಹಳ ಅಗತ್ಯ. ವಿದ್ಯಾರ್ಥಿಗಳಿಗೆ ಮತ್ತು ಮನಸ್ಸಿನ ಶಾಂತಿಯನ್ನ ಹುಡುಕುತ್ತಾ ಇರೋರಿಗೆ ಈ ಸಮಯ ಪ್ರಗತಿ ಸಾಧಿಸಲು ಕೆಲವು ವಿಶಿಷ್ಟ ದಾರಿಗಳನ್ನ ತೋರಿಸುತ್ತೆ. ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ಇದು ಸುಮ್ಮನೆ ಕಾಲಹರಣ ಮಾಡೋ ಸಮಯ ಅಲ್ಲ. ಮುಂದೂಡುವ ಅಭ್ಯಾಸವನ್ನ ಬಿಟ್ಟು ಓದಿನ ಮೇಲೆ ಗಮನ ಹರಿಸ್ಬೇಕು. ಪರೀಕ್ಷೆಗಳಲ್ಲಿ ಒಳ್ಳೆ ರಿಸಲ್ಟ್ಸ್ ಬರ್ಬೇಕಂದ್ರೆ ಬರೀ ಬಾಯ್ಪಾಠ ಮಾಡೋದಕ್ಕಿಂತ ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಸಹಾಯ ಮಾಡುತ್ತೆ. ಇದೇ ಸಮಯದಲ್ಲಿ ಆಧ್ಯಾತ್ಮದ ಕಡೆಗೆ ಒಂದು ಒಲವು ಕೂಡ ಹೆಚ್ಚಾಗ್ಬೋದು. ಇದು ನಿಜಕ್ಕೂ ಒಳ್ಳೆಯದು. ದೇವಸ್ಥಾನಗಳಿಗೆ ಹೋಗೋದು, ಪ್ರಾರ್ಥನೆ ಮಾಡೋದು, ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿ, ಒತ್ತಡ ಕಡಿಮೆಯಾಗಿ, ಎದುರಾಗೋ ಅಡೆತಡೆಗಳನ್ನ ನಿವಾರಿಸಲು ಸಹಾಯವಾಗುತ್ತೆ. ಸರಿ, ಇಷ್ಟೆಲ್ಲ ನೋಡ್ತ್ವಿ. ಕೊನೆಯದಾಗಿ ಈ 4 ದಿನಗಳನ್ನು ಯಶಸ್ವಿಯಾಗಿ ದಾಟಲು ನಾವು ಪಾಲಿಸಲೇಬೇಕಾದ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳು ಯಾವುವು ಅಂತ ನೋಡೋಣ. ಇವು ನಮ್ಮ ನಿರ್ಧಾರಗಳಿಗೆ ಒಂದು ಮಾರ್ಗದರ್ಶಕಿಯಾಗಿರಲಿ. ಹಾಗಿದ್ರೆ ಈ 4 ದಿನಗಳಲ್ಲಿ ಯಶಸ್ಸಿನ ಸೂತ್ರ ತುಂಬಾನೇ ಸರಳವಾಗಿದೆ. ಯಾವುದೇ ಕೆಲಸ ಮಾಡೋ ಮೊದಲು ಯೋಚನೆ ಮಾಡಿ, ಆತುರದ ನಿರ್ಧಾರಗಳು ಬೇಡ. ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಿ. ಮಾತನಾಡುವಾಗ ಎಚ್ಚರವಿರ್ಲಿ. ಹೊಸಬರನ್ನ ತಕ್ಷಣ ನಂಬಬೇಡಿ. ಎಷ್ಟೇ ಬ್ಯುಸಿ ಇದ್ರೂ ಆರೋಗ್ಯವನ್ನ ನಿರ್ಲಕ್ಷಿಸಬೇಡಿ ಮತ್ತು ಸಮಯವನ್ನ ಸರಿಯಾಗಿ ಬಳಸಿ. ಕೊನೆಯದಾಗಿ ಒಂದಂತೂ ನೆನ್ಪಿಡಿ, ಈ ದಿನಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋ ಶಕ್ತಿ ಬೇರೆಲ್ಲೂ ಇಲ್ಲ. ಅದು ನಮ್ಮ ಕೈಯಲ್ಲೇ ಇದೆ. ನಾವು ತೆಗೆದುಕೊಳ್ಳೋ ಒಂದೊಂದು ಸಣ್ಣ ನಿರ್ಧಾರವು ನಮ್ಮ ಜೀವನದ ದೊಡ್ಡ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನೋದಕ್ಕೆ ಇದೊಂದು ಜ್ಞಾಪನೆ.